ಇವತ್ತಿನ ವಿಶೇಷ ಏನಂದ್ರೆ ಇಲ್ಲಿ ನಾವು ಮಾತಾಡೋದು ಇವತ್ತಿನ ದಿವಸ ವಿಷಯ ಅಂದ್ರೆ ಮಹದಾಯಿ ಮತ್ತು ಕಳಸಾ ಬಂಡೂರ ಈ ಯೋಜನೆಗಳನ್ನು ಸರ್ಕಾರ ಕೈಗೆತ್ತಿಕೊಳ್ಳುವುದಕ್ಕಿಂತ ಮುಂಚೆ ಅಲ್ಲಿ ಆಗುವ ನಷ್ಟದ ಬಗ್ಗೆ ಯೋಚನೆ ಮಾಡಬೇಕೆಂದು ನಾವು ವಿನಂತಿಸುತ್ತೇವೆ. ಯಾಕಪ್ಪ ಅಂದ್ರೆ ನೀರು ಬರುವುದಕ್ಕೆ ಯಾರಿಗೂ ವಿರೋಧ ಇಲ್ಲ. ಆ ನೀರನ್ನು ತಡೆದು ಅರಣ್ಯ ಪ್ರದೇಶವನ್ನು ನಷ್ಟ ಮಾಡುವುದರ ಬಗ್ಗೆ ಇವತ್ತಿನ ದಿನ ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ಅರಣ್ಯ ಇಲ್ಲ ಅಂದ್ರೆ ಮಳೆ ಇಲ್ಲ, ಮಳೆ ಇಲ್ಲ ಅಂದ್ರೆ ಜಲ ಇಲ್ಲ, ಜಲ ಅಂದ್ರೆ ಜನ ಇಲ್ಲ. ಈ ಎಲ್ಲ ವಿಷಯಗಳನ್ನು ನೆನಪಿನಲ್ಲಿ ಇಟ್ಕೊಂಡು ಇವತ್ತಿನ ದಿನ ಆ ಎರಡು ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವುದನ್ನು ಅನಿವಾರ್ಯವಾಗಿದ್ದರೆ ಅರಣ್ಯವನ್ನು ನಷ್ಟ ಮಾಡದೆ, ಯಾವುದೇ ವನ್ಯಜೀವಿಗಳಿಗೆ ಕಷ್ಟ ಕೊಡದೆ, ಆ ನೀರಿನ ಹರಿವನ್ನು ಈ ಕಡೆಗೆ ತಿರುವುದಾದರೆ ಏನು ಅಭ್ಯಂತರ ಇಲ್ಲ. ಯಾರ ರೈತರ ವಿರೋಧನೂ ಇಲ್ಲ, ಯಾರ್ದು ಇಲ್ಲ. ನಾವು ಇವತ್ತಿನ ದಿನ ಈ ಯೋಚನೆ ಮಾಡುವುದೇನಪ್ಪಾ ಅಂದ್ರೆ ಅರಣ್ಯ ಪ್ರದೇಶವನ್ನು ನಷ್ಟ ಮಾಡಿದರೆ ಯಾರು ಬದುಕಲು ಆಗುವುದಿಲ್ಲ. ಇವತ್ತಿನ ದಿನ ನಾವು ಬದುಕಬಹುದು, ನೀರು ಬರುತ್ತೆ, ನೀರು ಹೋಗುತ್ತೆ, ರೈತರಿಗೆ ಒಳ್ಳೇದಾಗತ್ತೆ. ಮುಂದಿನ ಯೋಚನೆಗಳನ್ನು, ಮುಂದಾಲೋಚನೆಗಳನ್ನು ನಾವು ಮಾಡ್ಬೇಕಾಗತ್ತೆ. ಮುಂದೆ 10 ವರ್ಷಗಳಲ್ಲಿ ಆಗುವ ನಷ್ಟಗಳನ್ನು ಈಗಲೇ ಯೋಚನೆ ಮಾಡಿದ್ರೆ ಇದಕ್ಕೆ ಪರಿಹಾರ ಕಂಡುಕೊಳ್ಬಹುದು. ಮುಂದೆ ಪರಿಹಾರ ಕಂಡುಕೊಳ್ತೀವಿ ಅಂದ್ರೆ ಆಗಲ್ಲ. ಅದರ ಮುಂದಿನ ಸಮಸ್ಯೆಗಳನ್ನು ನಾವು ಅರಿವಿನಲ್ಲಿ ಇಟ್ಕೊಂಡು ಇವತ್ತು ಯಾವ್ದನ್ನ ಒಂದು ಯೋಜನೆ ಮಾಡ್ಬೇಕಾಗತ್ತೆ. ಆ ಯೋಜನೆಗಳನ್ನು ನಾವು ಕೈಗೆತ್ತುವುದಕ್ಕಿಂತ ಮುಂಚೆ ಅರಣ್ಯ ಪ್ರದೇಶ ಎಷ್ಟು ನಷ್ಟ ಆಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಿ ಆ ಯೋಜನೆಯ ಬಗ್ಗೆ ವಿಚಾರ ಮಾಡುವುದಾದರೆ ಒಳ್ಳೆಯದು. ಇದರ ಬಗ್ಗೆ ನಾವು ಬೆಳಗಾವಿ ಜನರಿಗೆ ಆಗುವ ನಷ್ಟ ಹೆಚ್ಚಾಗಿದೆ. ಬೆಳಗಾವಿಯಲ್ಲಿರುವ ರೈತರಾಗ್ಲಿ, ಜನ ಆಗ್ಲಿ, ನಾವು ಕೃಷಿಯನ್ನು ಮಾಡಬೇಕಾದ್ರೆ ಮಳೆಯಿಂದಲೇ ಅವಲಂಬಿತರಾಗಿದ್ದೀವಿ. ನಮ್ಗೆ ಯಾವುದೇ ರೀತಿಯಿಂದ ನೀರಾವರಿ ಯೋಜನೆಗಳಿಲ್ಲ. ಮಳೆ ಬಂದ್ರೆ ನಮ್ ನೀರಾವರಿ. ಈ ಅರಣ್ಯ ಪ್ರದೇಶ ನಷ್ಟ ಆದ್ರೆ ನಮ್ ಮಳೆ ಬರುವುದಿಲ್ಲಿಂದ. ಮುಂದಿನ ದಿನಗಳಲ್ಲಿ ನಾವು ಬೆಳೆಯೋದೇನು, ನಾವು ತಿನ್ನುವುದೇನು? ಯಾರೋ ರೈತರಿಗೆ ಅನುಕೂಲ ಆಗುತ್ತ ಅಂತ ನೀವು ಇಲ್ಲಿ ಅರಣ್ಯ ನಷ್ಟ ಮಾಡಿ ರೈತರನ್ನು ಉದ್ಧಾರ ಮಾಡ್ತೀವಿ ಅನ್ನೋದಾದ್ರೆ ಇದು ಯೋಜನೆಗಳು ಸರಿಯಲ್ಲ. ಇಂಥ ಯೋಜನೆಗಳನ್ನು ಸರ್ಕಾರ ಯೋಚನೆ ಮಾಡಿ ಕೈಗೆತ್ತಿಕೊಳ್ಬೇಕೆಂದು ನಾವು ವಿನಂತಿಸುತ್ತೇವೆ. ಆದ ಕಾರಣ ದಿನಾಂಕ 3/6/2025 ಬೆಳಿಗ್ಗೆ 10 ಗಂಟೆಗೆ ಸರ್ದಾರ್ ಮೈದಾನದಿಂದ ಮೆರವಣಿಗೆ ಮುಖಾಂತರ ಹೋಗಿ ಇವತ್ತಿನ ಜಿಲ್ಲಾಧಿಕಾರಿಗೆ ಮನವಿ ಕೊಡುವ ಸಲುವಾಗಿ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ರೈತ ಬಾಂಧವರು, ನಿಸರ್ಗ ಪ್ರೇಮಿಗಳು, ಬೆಳಗಾವಿ ಜನರು ಇದಕ್ಕೆ ಕೈ ಜೋಡಿಸಬೇಕಾಗಿ ವಿನಂತಿಸುತ್ತೇವೆ.